ನಾವು ನಮ್ಮ ಅಮ್ಮ ಮನೆ ಹತ್ರ ಊರಲ್ಲಿ ಹಂಗೆ ರೌಂಡ್ಗೆ ಹೋದ್ವಿ, ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರೋಣ, ಹಂಗೆ ರೌಂಡ್ ಮಾಡ್ಕೊಂಡು ಬರೋಣ. ಸೊ ಏನು ಮಾಡೋದು ಮನೇಲಿ ಅಂದ್ಕೊಂಡು ಹಂಗೆ ದೇವಸ್ಥಾನ ಕಡೆ ಹೋಗಿ ಹಂಗೆ ರೋಡಲ್ಲೆಲ್ಲ ಹುಲ್ಲು ಚೆನ್ನಾಗಿ ಬೆಳೆದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಊರಲ್ಲಿ ಹಸಿ ಕಾಲಗಳಿದ್ರೆ ಅದೆಲ್ಲ ಕಿತ್ತಾಕ್ಬಿಡೋದು, ಇಲ್ಲಾಂದರೆ ನೋಡಿ ಈ ಥರ ಹುಲ್ಲೆಲ್ಲ ಬೆಳ್ಕೊಂಡ್ಬಿಡುತ್ತೆ. ಗಾಡಿಗಳಂತೂ ಎಷ್ಟು ಸ್ಪೀಡಾಗಿ ಓಡಾಡುತ್ತೆ ಅಂದರೆ ನಮ್ಮೂರಲ್ಲಿ ಅಷ್ಟು ಹೈವೇ ಆಗಿದೆ. ಸೊ ಹಾಗಾಗಿ ಗಾಡಿಗಳೆಲ್ಲ ತುಂಬ ಸ್ಪೀಡಾಗಿ ಓಡಾಡುತ್ತೆ, ಭಯನೇ ಆಗುತ್ತೆ ರೋಡಲ್ಲಿ ಕ್ರಾಸ್ ಮಾಡಬೇಕಂದ್ರೆ, ಅಷ್ಟು ಸ್ಪೀಡಲ್ಲಿ ಬರುತ್ತೆ. ಸೊ ಇದೇ ರೋಡು ದೇವಸ್ಥಾನಕ್ಕೆ ಹೋಗೋದು, ಬನ್ನಿ ನೋಡೋಣ. ನಿನಗೆ ಈ ಊರ ಬಗ್ಗೆ ಎಲ್ಲರೂ ಗೊತ್ತಿರ್ತಾನೆ, ನೀನು ದೊಡ್ಡವರೆಗೂ ಇಲ್ಲೇ ಇದ್ದೆ. ಸೊ ಇದೇ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳಿ ನಮ್ಮ ಗ್ರಾಮ ದೇವತೆ. ತುಂಬ ಚೆನ್ನಾಗಿದೆ, ಚಿಕ್ಕ ದೇವಸ್ಥಾನ ಆದರೂ ತುಂಬ ಶಕ್ತಿ ದೇವಸ್ಥಾನ. ವರ್ಷಕ್ಕೊಂದು ಹಬ್ಬನೂ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತ. ಆಚೆ ಇದು ತುಳಸಿ ಕಟ್ಟೆ ಅದೆಲ್ಲ ಇದೆ. ಸೊ ಒಳಗಡೆ ಆಲ್ರೆಡಿ ಬೀಗ ಹಾಕಿದ್ರು, ನಾವು ಹಾಗೇ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ. ನೋಡಿ ಚಿಕ್ಕದಾಗಿ ಇದೆ, ಚೌಡೇಶ್ವರಿ ಅಮ್ಮ ಅಂತ ನಮ್ಮ ಗ್ರಾಮ ದೇವತೆ. ಸುತ್ತ ತೋಟ ಎಲ್ಲ ಇದೆ, ನದಿ ಇದೆ, ಚಾನಲ್ ಒಂದಿದೆ. ತುಂಬ ಚೆನ್ನಾಗಿತ್ತು, ಹಾಗೆ ನೋಡಿಕೊಂಡು ಬಂದ್ವಿ. ಹೋದಾಗೆಲ್ಲ ಹೋಗ್ತಾ ಇರ್ತೀವಿ. ಇದು ಒಂದು ಸ್ಮಾಲ್ ಫಾಲ್ಸ್. ಸೊ ನಮ್ಮ ಅಕ್ಕನ ಮಕ್ಕಳು ನಾವು ಎಲ್ಲ ಚಾನಲ್. ಸೊ ನದಿಯಲ್ಲಿ ನಮ್ಮ ನೀರಿಲ್ಲ, ಇವಾಗ ಕಟ್ ಮಾಡಿರ್ತಾರೆ. ಇವಾಗ ಭತ್ತ ಕೊಯ್ಯೋ ಸಮಯ ಬಂದರೆ ನೀರೆಲ್ಲ ಕಟ್ ಮಾಡಿರ್ತಾರೆ, ಫುಲ್ ಇರುತ್ತೆ. ಇವಾಗ ಫುಲ್ ಖಾಲಿ ಇರುತ್ತೆ. ಸೊ ಹೋಗೋಕ್ಕೆ ಆಗಿಲ್ಲ, ಸುಮ್ಮನೆ ಹಂಗೆ ರೌಂಡ್ ಹಾಕ್ಕೊಂಡು ಬಂದುಬಿಟ್ವಿ ಮೇಲೆ. ಫುಲ್ ನೀರಿದ್ದಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ಎತ್ಕೊಳಕ್ಕೆ ಹಿಂಗೆ ಹೋಗ್ಲಿ. ಮಳೆ ಬಟ್ಟೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಅಮ್ಮ ಮನೆಯಿಂದ ಹೊರಟ್ವಿ. ಅಮ್ಮ ಮನೇಲಿ ಇಷ್ಟು ಟ್ರಿಪ್ಪೆಲ್ಲ ಮುಗಿಸಿ ಅಮ್ಮ ಮನೆಗೆ ಬಂದು ಅಮ್ಮ ಮನೇಲಿದ್ದು ಮತ್ತೆ ಇವಾಗ ಜೋಗ್ ಫಾಲ್ಸ್ ಸೈಡ್ ಹೋಗಿ ಜೋಗ್ ಫಾಲ್ಸ್ ಒಂದು ವಿಸಿಟ್ ಕೊಟ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು. ಇಷ್ಟು ಜನ, ಅರ್ಧ ಜನ ಊರಿಗೆ ಹೋಗೋಯ್ತು, ಇನ್ನು ಮಿಕ್ಕಿದವ್ರು ನಾವು. ಸೊ ಜೋಗ್ ಫಾಲ್ಸ್ ಒಂದು ಮುಗಿಸ್ಕೊಂಡು ಕೊನೆಗೆ ಊರ ಕಡೆ ಹೋಗೋಣ. ಸ್ಕೂಲ್ಗಳು ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ಡ್ಯೂಟಿಗಳು ಎಲ್ಲ ಇದೆ. ಸೊ ಹೋಗಿ ಬರೋಣ. ಬಾಯ್ ಬಾಯ್. ಮತ್ತೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ, ವೆಯ್ಟ್ ನಡೀರಮ್ಮ. ಸೊ ನಾವು ಇವಾಗ ಜೋಗ್ ಫಾಲ್ಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಹಾಗೆ ಅಚ್ಚು ನೋಡಿರಲಿಲ್ಲ, ಜೋಗ್ ಫಾಲ್ಸ್ ನೋಡೋಣ ತುಂಬ ದಿನದಿಂದ ನೋಡಿಲ್ಲ ಅನ್ನೋರು. ಸೊ ಅದಕ್ಕೆ ನಾವು ಹೋಗೋಣ ಅಂತ ಹೊರಟಿದ್ದೀವಿ. ಇವಾಗ ಶಿವಮೊಗ್ಗದಲ್ಲಿದ್ದೀವಿ, ಹೋಗೋಣ ಅಂತ ಹೇಳಿ ಶಿವಮೊಗ್ಗ ಸಿಟಿಗೆ ಬಂದ್ವಿ. ಸೊ ಇಲ್ಲಿಂದ ಜೋಗ್ ಫಾಲ್ಸ್ಗೆ ಹೋಗಬೇಕು. ಸೊ ಹಾಗೆ ನಮಗೆ ಶಿವಮೊಗ್ಗ ಹೊಳೆಯಲ್ಲೂ ಕೂಡ ತುಂಬ ಕೆಸರು ನೀರು. ಮಳೆ ಬೇರೆ ಕಡೆ ಎಲ್ಲ ಬಂದಿತ್ತು ನೋಡಿ, ಯಾವ ಥರ ತುಂಬಿಕೊಂಡಿದೆ ಕೆಸರು ನೀರೇ ವೈಟ್ ಇಲ್ಲ, ಫುಲ್ ಕಾಫಿ ಕಲರ್ ಆಗಿಬಿಟ್ಟಿದೆ. ಆ ರೀತಿ ಮಳೆ ಬಂದಿತ್ತು ಬೇರೆ ಕಡೆ ಎಲ್ಲ. ಸೊ ಜೋಗ್ ಫಾಲ್ಸ್ ಹೋಗೋ ರೋಡೆಲ್ಲ ಫುಲ್ಲು ಗಿಡ ಮರಗಳಿಂದ ತುಂಬಿರುತ್ತೆ, ಹಚ್ಚ ಹಸಿರಾಗಿ. ನಮ್ಮ ರೋಡೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಳೆ ಇಲ್ಲ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಹೋದಾಗಲೂ ತುಂಬ ಬಿಸಿಲೇ ಇತ್ತು, ಸೊ ಮಳೆ ಏನಿರಲಿಲ್ಲ. ಸೊ ಕೆಲವು ಟೈಮಲ್ಲಿ ಮಳೆ ಬರುತ್ತೆ, ಕೆಲವು ಟೈಮಲ್ಲಿ ಬಿಸಿಲು ಬರುತ್ತೆ, ಆ ಥರ ಇರೋದು. ಸೊ ಮಳೆ ಜಾಸ್ತಿ ಇದ್ರೇ ಜೋಗ್ ಫಾಲ್ಸ್ ನೋಡೋಕ್ಕೆ ಚೆನ್ನಾಗಿ, ಇಲ್ಲ ಅಂದರೆ ನಾವು ಅಷ್ಟು ಚೆನ್ನಾಗಿರಲ್ಲ. ಜೋಗ್ ಫಾಲ್ಸಲ್ಲಿ ನೀರಿಲ್ಲ ಅಂದರೆ ನೋಡೋಕ್ಕೆ ಚೆನ್ನಾಗಿರಲ್ಲ. ಮಿಸ್ ಮಾಡಿದೆ ಎಲ್ಲರೂ ಒಂದ್ಸರಿ ಜೋಗ್ ಫಾಲ್ಸ್ಗೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸ್ವಲ್ಪ ದಿನ ಬಿಟ್ಟು ಹೋಗಿ. ತುಂಬ ಅದ್ಭುತವಾಗಿರುತ್ತೆ. ನೇಚರ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಪ್ರಕೃತಿ ಅಷ್ಟು ತಣ್ಣಗಿರುತ್ತೆ, ಗ್ರೀನ್ ಆಗಿರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ಗಾಳಿ, ಹಾಗೆ ಒಂದು ಫ್ರೆಶ್ ಗಾಳಿ ಕೊಡುತ್ತೆ ನಮಗೆ ನೇಚರ್, ಅಷ್ಟು ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿಕೊಂಡು ಹೋಗಿ ಬರ್ಬೋದು. ಮಿಸ್ ಮಾಡಿದೆ ನೀವು ಕೂಡ ಒಂದ್ಸರಿ ಜೋಗ್ ಫಾಲ್ಸ್ಗೆ ಬನ್ನಿ.
ಹಸು ಕರಗಳು ಊರುಗಳಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲೋಟಸ್ಸು ಲೇಕ್ಗಳೆಲ್ಲ ಇರುತ್ತೆ. ಲೋಟಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಇವಾಗೆಲ್ಲ. ಸೊ ನಮಗೆ ಈ ಪ್ರಕೃತಿ ಮಧ್ಯದಲ್ಲಿ ಅಲ್ಲಲ್ಲಿ ಲೇಕ್ಗಳು ಇರುತ್ತೆ ನೋಡಿ. ಇದೆಲ್ಲ ಕಮಲ ಹೂವು ಬಿಡುತ್ತೆ, ಲೋಟಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಎಲ್ಲ ಹೂಗಳು ಬಂದುಬಿಡುತ್ತೆ. ಇವಾಗೆಲ್ಲ ಮೊಗ್ಗು ಹಾಗೆ ಫುಲ್ ಕೆರೆ ತುಂಬ ಹರಡ್ಕೊಂಡಿದೆ. ಇನ್ನೊಂದು ತಿಂಗಳು ಅನ್ನೋಷ್ಟರಲ್ಲಿ ಫುಲ್ಲು ಹೂವು ಬರುತ್ತೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸುಮಾರು ಕಡೆ ಇದೇ ಥರ ಇದೆ. ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಲೇಕಲ್ಲಿ ಕೆಲವೊಂದು ಹೂವು ಬಂದಿದೆ. ಲೋಟಸ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಪಿಂಕ್ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ, ಕೆರೆ ಫುಲ್ಲು ಬರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಮಗೆ ವರಮಹಾಲಕ್ಷ್ಮಿ ಟೈಮಲ್ಲೆಲ್ಲ ಸಿಕ್ಕಿದ್ರೆ ಅಂತೂ ತುಂಬ ಖುಷಿಯಾಗಿ ಪೂಜೆ ಮಾಡಿಬಿಡ್ತೀವಿ. ಹಾಗೆ ರೋಡೆಲ್ಲ ಈ ಘಾಟ್ ಸೆಕ್ಷನ್ನು ತುಂಬ ಟರ್ನಿಂಗ್ಗಳೆಲ್ಲ ಇರುತ್ತೆ. ಮಕ್ಕಳೆಲ್ಲ ವಾಮಿಟಿಂಗು ಈ ಥರ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಮಕ್ಳಿಗೂ ಹಾಗೆ ಆಗಿತ್ತು, ವಾಮಿಟಿಂಗು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಈ ಥರ ಎಲ್ಲ ಹೋಗಿದ್ದಾಯಿತು. ಸೊ ಘಾಟ್ ಸೆಕ್ಷನ್ ಬಂತು ಅಂದರೆ ಬೆಳಗ್ಗೆ ಟೈಮ್ ಮಕ್ಕಳಿಗೆ ಜರ್ನಿ ಟೈಮಲ್ಲಿ ಆ ಥರ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟ್ ಟೈಮ್ ವಾಮಿಟಿಂಗ್ ಟ್ಯಾಬ್ಲೆಟ್ಸ್ ಆ ಥರ ಏನಾದರೂ ಹಾಕಿ ಕರ್ಕೊಂಡು ಹೋಗಬೇಕು ಜರ್ನಿಗಳಲ್ಲಿ. ಸೊ ನಾವು ಆ ಥರ ಏನೂ ಹಾಕಕ್ಕೆ ಹೋಗಿಲ್ಲ. ಕೆಲವು ಟೈಮ್ ಮಾಡ್ತಾರೆ, ಕೆಲವು ಟೈಮ್ ಮಾಡೋದಿಲ್ಲ ಅಂತ ಹಾಗೆ ಹೊರಟ್ವಿ. ನೋಡಿ ಜೋಗ್ ಫಾಲ್ಸ್ ನಿಯರ್ ಬಂದುಬಿಟ್ವಿ. ಇದು ನೋಡಿ ಜೋಗ್ ಫಾಲ್ಸ್ ಒಳಗಡೆ ಎಂಟ್ರಿ ಆಗೋದು. ನಮಗೆ ಈ ಕಡೆ ನಮಗೆ ಡ್ಯಾಮ್ದು ನೀರೆಲ್ಲ ಬರುತ್ತೆ, ನದಿ ಥರ ಒಂದು ಸೈಡಲ್ಲೆಲ್ಲ. ಇದು ಬಿರ್ಜು, ಜೋಗ್ ಫಾಲ್ಸ್ ಬಿರ್ಜು. ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಅಂದರೆ ಇದು ಸಿಗುತ್ತೆ ನಮಗೆ ನೋಡಿ. ನೀರೆಲ್ಲ ಸೈಡಲ್ಲಿ ಅಲ್ಲೂ ಕೂಡ ಕೆಸರು ನೀರು ಥರನೇ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿರುತ್ತೆ ಇದೇ ಥರನೇ. ಇದು ಎಂಟ್ರೆನ್ಸಲ್ಲಿ. ಇನ್ನೇನು ಜೋಗ್ ಫಾಲ್ಸ್ ನಿಯರ್ ಬರುವಾಗ ನಮ್ಗೆ ಈ ಥರ ಸಿಗುತ್ತೆ. ಸೊ ಇಲ್ಲಿ ಸಿಕ್ಕಿದಾಗ ನಾವು ಆಮೇಲೆ ಇವಾಗ ಜೋಗ್ ಫಾಲ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ಅಂತ. ಸೊ ಮಿಸ್ ಮಾಡಿದೆ, ಒಂದ್ಸರಿ ಬನ್ನಿ. ಕನ್ನಡ ಉಂಡು ನೋಡಿ. ಜೋಗ್ ಫಾಲ್ಸ್ ಎಲ್ಲ ಸ್ವಲ್ಪ ಆರ್ಟ್ ನಡೀತಾ ಇದೆ, ಏನೇ ಎಲ್ಲ ರೆಡಿ ಮಾಡ್ತಾರೆ ಸೂಪರ್ ಆಗಿ ಏನೇನೋ. ಅದು ಇನ್ನೊಂದು ನೆಕ್ಸ್ಟ್ ಇಯರ್ ಬರೋರಿಗೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿರೋ ಸಿಗುತ್ತೆ. ಒಳ್ಳೊಳ್ಳೆ ಏನೇನೋ ರೆಡಿ ಮಾಡಿದ್ದಾರೆ ನೋಡಿ, ಅಷ್ಟು ನೀಟಾಗಿ ಏನೋ ಮಾಡ್ತಿದ್ದಾರೆ. ಎಲ್ಲ ಕೆಲಸಗಳು ನಡೀತಾ ಇದೆ. ಜೋಗ್ ಫಾಲ್ಸ್ ಇದೆ, ಇನ್ನು ಒಳಗಡೆ ಬಂದಿವಿ. ಇದು ಜೋಗ ಜಲಪಾತ. ನೀರು ಸ್ವಲ್ಪ ಕಮ್ಮಿ ಇದೆ ನೋಡಿ, ಬಟ್ ಎಲ್ಲ ತುಂಬ ಏನೋ ಕೆಲಸಗಳು ನಡೆಸಿದ್ದಾರೆ. ಜನಗಳಿಗೆಲ್ಲ ಹತ್ತಿರದಿಂದ ಫೋಟೋ ತೆಕ್ಕೊಳ್ಳೋ ಸ್ವಲ್ಪ ಚೆನ್ನಾಗೆಲ್ಲ ಸೇಫ್ಟಿ ವೈಸ್ ಮಾಡ್ತಿದ್ದಾರೆ. ಇನ್ನು ಫುಲ್ಲು ಜೂನ್ ಎಂಡ್ ಕಂಪ್ಲೀಟಾಗಿ ಜುಲೈ ಎಲ್ಲ ಬರಬೇಕು, ಆವಾಗ ಫುಲ್ಲು ನೀರು ಬರುತ್ತೆ. ನೀರು ಸ್ವಲ್ಪ ಕಮ್ಮಿ, ಫುಲ್ ನೀರಿದ್ದಿದ್ರೆ ಕೆಳಗವರೆಗೂ ಇರುತ್ತೆ ನೀರು. ರಾಜ ರಾಣಿ ರೋಲರ್ ರಾಕೆಟ್ ಇದೆ ನಮ್ಮ ಶಿವಮೊಗ್ಗ ಫೇಮಸ್ ಜೋಗ ಜಲಪಾತ. ನಾವೆಲ್ಲ ಸ್ಟಾರ್ಟಿಂಗಲ್ಲಿ ಕೆಳಗೆಲ್ಲ ಹೋಗಿ ಎಲ್ಲ ಈಜಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರೋದು, ಅವಾಗೆಲ್ಲ ಸ್ಟೆಪ್ಸ್ ಎಲ್ಲ ಹೋಗ್ಬೋದು. ಸೊ ಈಗ ಕೆಳಗಡೆ ಬಿಡ್ತಾ ಇಲ್ಲ, ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಯಾರನ್ನಾರು ಬಿಟ್ಟಿದ್ದಾರೆ ಇಲ್ಲ. ಲಾಸ್ಟ್ ಟೈಮ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೇಜಾರಾಗೋಯ್ತು, ನೀರು ಕಮ್ಮಿ ಇರೋದ್ರಿಂದ ನೋಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಅನಿಸಿಲ್ಲ. ಆಮೇಲೆ ಅಲ್ಲೆಲ್ಲ ಕೆಲಸ ನಡೀತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಅನಿಸಿಲ್ಲ. ನೀರು ಜಾಸ್ತಿ ಇದ್ರೆ ಮಾತ್ರ ತುಂಬ ಚೆನ್ನಾಗಿರೋದಿಲ್ಲ. ಅದೇ ಡಿಸಪಾಯಿಂಟ್ ಆಗೋಯ್ತು. ಬಟ್ ಪರವಾಗಿಲ್ಲ, ನೋಡದೇ ಇರೋರು ನೋಡಿದ್ದಾರೆ ಅಂದ್ಕೊಂಡು ಬರ್ತಾರೆ. ಪ್ರೀತಮ್ ಜೋಗ್ ಫಾಲ್ಸ್ ಮುಗೀತು. ಇವಾಗ ಇಲ್ಲಿ ಡ್ಯಾಮ್, ಜೋಗ್ ಫಾಲ್ಸ್ ಡ್ಯಾಮ್. ನೀರೆಲ್ಲ ಫುಲ್ ಅದನ್ನೇ ಇಲ್ಲಿ ಚೆನ್ನಾಗಿ. ನೀರು ಕಮ್ಮಿ ಇದ್ರೆ ಜೋಗ್ ಫಾಲ್ಸ್ ಅಷ್ಟು ಚೆನ್ನಾಗಿರಲ್ಲ. ಶಿವಮೊಗ್ಗದಲ್ಲಿ ಒಂದು ಫುಡ್ ಕೋರ್ಟ್ ಅಂತ ಇದೆ ನೋಡಿ. ಈ ಫುಡ್ ಕೋರ್ಟಲ್ಲಿ ಎಲ್ಲ ಥರದ ಎಗ್ ಫ್ರೈಡ್ ರೈಸು, ಇದು ವೆಜ್ದು. ಸೊ ವೆಜ್ಜಿಗೆ ಬೇಕಾಗಿರೋದೆಲ್ಲ ಒಂದು ಫುಡ್ ಕೋರ್ಟು.
ನಂತರ ನಾವು ನಾನ್ ವೆಜ್ಜಿಗೆ ಬೇಕಂದರೆ ಅದೇ ಒಂದು ಫುಡ್ ಕೋರ್ಟ್ ಇರುತ್ತೆ. ಇದೇ ಥರನೇ ಒಂದು ಫುಲ್ ಎಂತಾಗೊಂದು ಎಲ್ಲ ಥರದ್ದು ಸಿಗೋ ಥರ ಒಂದೇ ಪ್ಲೇಸಲ್ಲಿ ಪಡ್ಡು, ದೋಸೆ, ರೋಟಿ, ಚಪಾತಿ, ಕುಷ್ಟ ಏನು ಬೇಕು ಈ ಥರದ್ದೆಲ್ಲ ಐಟಮ್ಸು ಸಿಗುತ್ತೆ. ಮೆನುಗಳು ಹಾಕಿರ್ತಾರೆ ಈ ಥರ ಎಲ್ಲ 50 ರೂಪಾಯಿ 60 ರೂಪಾಯಿ ಎಲ್ಲ ಈ ಥರ ಎಲ್ಲ ಥರದ್ದು ಸಿಗುತ್ತೆ, ಒಂದೇ ಕಡೆ ಸಿಗುತ್ತೆ. ಸೊ ನಾವಿವತ್ತು ಅಲ್ಲೇ ಬಂದಿದ್ದೀವಿ. ಹಾಗೆ ಮಾಡ್ಕೊಂಡು ಹೋಗೋಣ, ಟೈಮು ಆಯಿತು, ನೈಟ್ ಹೊರಡಬೇಕು ಇವಾಗ. ನೋಡೋಣ ಅಂತ ಬಂದ್ವಿ, ಚೆನ್ನಾಗೇ ಇತ್ತು. ಪ್ಲ್ಯಾನ್ ಮಾಡಿಲ್ಲಪ್ಪ, ಸುಮ್ಮನೆ ಫಸ್ಟೇ ಹೇಳೋದಾಗಲ್ಲ. ಸೊ ಅದೆಲ್ಲ ಆಯಿತು. ಇಲ್ಲಿ ನಮ್ಮ ಲಯ ಬರಬೇಕು, ಅಲ್ಲಿಂದ ಕರ್ಕೊಂಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ ಅವ್ರ ಡ್ಯಾಡಿನ ಬಿಟ್ಟು ಬರೋದಕ್ಕೆ ಅಳ್ತಾ ಇದ್ಲು. ಅಪ್ಪ ಮಗಳು ಫೀಲಿಂಗಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬಿಟ್ಟು ಬರೋಕ್ಕೆ ಅವಳಿಗೂ ಇಷ್ಟ ಇಲ್ಲ, ಪಾಪ ಕಷ್ಟ ಆಗುತ್ತೆ ಅಂತ. ಈ ವಯಸ್ಸಲ್ಲಿ ಬರಬೇಕು ಅಂದರೆ ಸೊ ನಮ್ಮ ಮನೇಲೇ ಓದೋದು ಅವಳು, ನಮ್ಮ ಮನೇಲಿ ಇರಬೇಕಲ್ಲ. ಸೊ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹಿಂಗೆ ಕರ್ಕೊಂಬರೋಣ ಅಂದ್ಕೊಂಡು ಕರ್ಕೊಂಬಂದ್ವಿ. ಸೊ ಅವಳಿಗೂ ನೈಟಲ್ಲಿ ಬೇಜಾರಾಗೋಗಿದೆ, ಅವರ ಡ್ಯಾಡಿ ಬಿಟ್ಟು ಬರಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ಎಜುಕೇಷನ್